ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಎಳ್ನೀರಿಗೆ ಅಂತ ಬಂದಿದ್ರು. ಎಳ್ನೀರೆಲ್ಲನೂ ಕಿತ್ಕೊಂಡು ಆಟೋಗೆ ಅಂತ ಹಾಕೋತಾಯಿದ್ರು. ನನಗೂ ಬೇಕು ಎಳ್ನೀರು ಅಂತ ಅಂದಿದ್ದಕ್ಕೆ ನನಗೊಂದು 10-15 ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಆಟೋ ಮಾಡಿಕೊಂಡು ತಗೊಂಡು ಹೋಗ್ತಾಯಿದ್ರು. ನಮ್ಮಮ್ಮ ಇವತ್ತು ಮಾರಿ ಹಬ್ಬ, ಹೋಗಿ ನೀನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡು ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಅಂತ ಹೋಗಿ ನಮ್ಮ ಗಿಡದಲ್ಲೇ ಹೂವೆಲ್ಲ ಬಿಟ್ಟಿತ್ತು, ಹೂವೆಲ್ಲನೂ ಕಿತ್ಕೊಬಂದು ಪೂಜೆಗೆ ಅಂತ ಎಲ್ಲನೂ ಹದ ಮಾಡಿಕೊಂಡು ದೀಪ ಸದ ಅಂತ ಅಂದ್ಬಿಟ್ಟು ನಾನು ಈ ಬೂತಿ ಎಲ್ಲನೂ ಧರಿಸ್ಕೊಂಡು ಹೂವು ಎಲ್ಲನೂ ಮಡಿಸ್ಬಿಟ್ಟು ದೇವ್ರಿಗೆ ಈ ಬೂತಿ ಎಲ್ಲ ಧರಿಸ್ಕೊಂಡಾದ್ಮೇಲೆ ನಾನು ದೀಪ ಗಂಧದ ಕಡ್ಡಿ ಎಲ್ಲನೂ ಬೆಳಗ್ದೆ. ಇವತ್ತು ಮಾರಿ ಹಬ್ಬ ಅಂತ ಅಂದ್ಬಿಟ್ಟು ಮನೆ ತಕ್ಕ ಹೋಗೋದ ಹೊಲ್ತವಿಂದ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗೋದ ಅಂತ ಅಂದ್ಬಿಟ್ಟು ರೆಡಿ ಆಯ್ತಾ ಇದ್ದೆ. ಅಮ್ಮ ನಾನು ಬರ್ತೀನಿ, ಇಬ್ಬರು ಜೊತೆಲೇ ಹೋಗೋದ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ನಾನು ತಲೆ ಎಲ್ಲನೂ ಬಾಚ್ಕೊಂಡು ರೆಡಿ ಆದೆ. ಅಮ್ಮನೂ ನಾನು ಜೊತೆಲಿ ಹೋಗ್ತಾ ಇದ್ದೋ. ಹಾಯ್ ಫ್ರೆಂಡ್ಸ್, ನಾವು ಹೊಲ್ತವಿದ್ವಾ, ಈಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮಾರಮ್ಮನ ಜಾತ್ರೆ ಅಂತ. ಅಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನೇನು ಆಗುತ್ತೆ ಇವತ್ತು ಅಂತ. ಈಗ ನಾನು ಅಮ್ಮ ಹೊಲ್ತವಿಂದ ಮನೆಗೆ ನಡ್ಕೊಂಡು ಬಂದು ಮನೆ ತಾವು ಯಾರಂದರೆ ಯಾರೂ ಕೂತಿಲ್ಲ. ಈಗ ನಾನು ಒಬ್ಳಿಗೆ ಎಲ್ಲರನ್ನೂ ಕೂಗ್ತೀನಿ, ಯಾರ್ಯಾರು ಬಂದವರು ನೋಡೋದ ಬನ್ನಿ. ನೋಡಿ ಫ್ರೆಂಡ್ಸ್, ಯಾರೂ ಇಲ್ಲ ಮನೆ ತಗೋ. ಯಾರ್ಯಾರು ಬಂದರೋ ಕೂಗ್ತೀನಿ ನೋಡಿ. ಅಜ್ಜಿ ಜಾಮೂನ್ ಕೊಟ್ಟರು, ಜಾಮೂನ್ ನಮ್ಮೂರು ಇವತ್ತು ಮಾರಮ್ಮನ ಜಾತ್ರೆಗೋಸ್ಕರ ಯಾವ ಥರ ರೆಡಿಯಾಗಿ ಬಂದವ್ರೆ ಹುಡುಗಿರೆಲ್ಲ ನೋಡಿ. ಎಲ್ಲರೂ ಎಷ್ಟು ಕಲರ್ಫುಲ್ಲಾಗಿ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತವ್ರೆ ಅಲ್ವಾ. ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಅವರೇ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ ದಾವಣಿಲೆ ಬೀಸುತ್ತಾರೆ ಹೆಣ್ಣೈ. ಮಾರಮ್ಮಂಗೆ ತಂಬಿಟ್ಟೆಲ್ಲ ಆದಮೇಲೆ ಎಲ್ಲನೂ ಎಡೆ ತೋರಾದ್ಮೇಲೆ ಕೋಳಿ ತರ್ತಾರೆ. ಕೋಳಿ ಎಲ್ಲನೂ ನೀರು ಚಿಮುಕ್ಸಿ ಕೋಳಿ ಎಲ್ಲನೂ ಕುಯ್ದು ಅವ್ರವ್ರು ತಗೊಂಡೋಗ್ತಾರೆ. ಇಲ್ಲಿ 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 ಯಾರು ಅದು ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಊರಿಂದ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು
ಅಕ್ಕದಿರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಅಕ್ಕನ ಹುಡುಗರು ಜೊತೆ ಎಲ್ಲ ಅಳತೆ ಹೊಡ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ಕಡ್ಡಿ ಕೊಟ್ಟರು, ರೋಸ್ ಕಡ್ಡಿ ಎಲ್ಲನೂ ಕೊಟ್ಟರು, ನೀನು ನೆಡುವಲ್ಲಿ ನೀರಿರೋ ಜಾಗದಲ್ಲಿ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಪ್ಪ ಮನೆ ತಕ್ಕೆ ಬಂದಿದ್ರು ಕರ್ಕೊಂಡೋಗೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಹಿಂದೆನೇ ಬರ್ತೈತೆ. ನಾವು ಸಾಕಿರೋ ನಾಯಿ ಯಾವಾಗ ನೋಡಿದ್ರು ನಮ್ಮ ಅಪ್ಪಾಜಿನ ಹಿಂದೆನೇ ಇರುತ್ತೆ. ನಾನು ಯಾವಾಗ ಬಂದರೂ ನವಿಲ್ ಮಾತ್ರ ಮಿಸ್ ಇರೋದಿಲ್ಲ ನಮ್ಮ ಮನೆ ತಾವು. ಅಮ್ಮ ಫೋನ್ ಮಾಡೇ ಹೇಳಿದ್ರು, ಹಾಲು ಕರಿತೀಯೋ ಲೇಟ್ ಆಗುತ್ತೋ ನಿಂದು ಅಂತ. ಸರಿ ಬರ್ತೀನಿ ಕರಿತೀನಿ ತಡಿಯಮ್ಮ ಹಾಲ ಅಂತ ಅಂದೆ. ನಾನು ಬರೋದು ಲೇಟಾಗಿರೋ ಕಾರಣ ಅಮ್ಮನೇ ಹಾಲೆಲ್ಲ ಕರಿತಾ ಇದ್ರು. ಇನ್ನೇನು ಅಪ್ಪಾಜಿ ತೊಗೊಂಡೋಗ್ತೀನಿ ಬಿಡು ಅತ್ತಗೆ, ಇನ್ನೇನು ಕರಿತೀಯ ಅಂತ ಅಂದರು. ಸರಿ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.